ನಮ್ಮ ಜೊತೆ ಸಂಸದೆ ಶೋಭಾ ಕರಂದ್ಲಾಜೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್, ಜನನಿಬಿಡ ಪ್ರದೇಶದಲ್ಲಿ ಅಟ್ಟಾಡಿಸಿಕೊಂಡು ಹೋಗಿ ಕೊಲೆ ಮಾಡಿರುವಂಥದ್ದು ಏನು ಹೇಳ್ತೀವಿ? ನಡು ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಕೊಲೆ ಮಾಡಿರುವಂಥದ್ದು ನಿಜವಾಗ್ಲೂ ಇದನ್ನು ಬೇರೆ ಹುಡುಗರಿಗೆ ಭಯ ಹುಟ್ಟಿಸೋಕ್ಕೆ ಅವ್ರು ಮಾಡಿದ್ದಾರೆ ಅಂತ ಬಹಳ ಸ್ಪಷ್ಟ ಆಗಿದೆ. ಮತ್ತು ಅವರು ಕೊಂದಿರುವಂಥ ರೀತಿ ನೋಡಿದರೆ ಇದು ನಮ್ಮ ರಾಜ್ಯದಲ್ಲ ಮತ್ತು ನಮ್ಮ ದೇಶದಲ್ಲಿ ಟ್ರೈನಿಂಗ್ ಆದವರು ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡುತ್ತೆ. ಯಾಕೆಂದರೆ ಯಾರು ಸಿರಿಯಾದಲ್ಲಿ ಟ್ರೈನಿಂಗ್ ಆಗಿರ್ತಾರೆ, ಯಾರು ಪಾಕಿಸ್ತಾನದಲ್ಲಿ ಆಗಿರ್ತಾರೆ, ಯಾರು ತಾಲಿಬಾನ್ ಜೊತೆ ಟ್ರೈನಿಂಗ್ ತೊಗೊತಾರೆ, ಇಂಥವ್ರು ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಅದಕ್ಕಾಗಿ ಸಮಗ್ರವಾದಂಥ ತನಿಖೆ ಇದರ ಬಗ್ಗೆ ಆಗಬೇಕು. ನಾನು ಈಗಾಗಲೇ ಅಮಿತ್ ಶಾ ಅವರಿಗೆ ಮಾತಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಸುಹಾಸ್ ಶೆಟ್ಟಿ ಅವರ ಹತ್ಯೆಯ ಈ ಪ್ರಕರಣವನ್ನು NIAಗೆ ಕೊಡಬೇಕು. ನಮ್ಮ ಕರಾವಳಿಯಲ್ಲಿ ಪೂರ್ತಿ ಸಮಗ್ರವಾದಂಥ ಒಂದು ತನಿಖೆ ಆಗಬೇಕು. ನನಗೆ ಅನಿಸುತ್ತೆ ಇದೊಂದು ಕೇರಳದಿಂದ ಬಂದೇ ಇದರಲ್ಲಿ ಕೊಲ್ಲೋದಕ್ಕೆ ಶಾಮೀಲಾಗಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈ ರೀತಿಯ ಒಂದು ಕೊಲೆ ಮಾಡಬೇಕು, ಇಷ್ಟು ದೊಡ್ಡ ಲಾಂಗನ್ನು ಹಿಡ್ಕೊಂಡು ಬಂದು ಪೀಸ್ ಮಾಡಬೇಕು, ತಲೆಗೆ ಫಸ್ಟ್ ಹೊಡಿಬೇಕು ಅಂತಂದರೆ ಇದು ಕೇವಲ ಟ್ರೈನ್ಡ್ ವ್ಯಕ್ತಿಗಳು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕಾಗಿ ನನಗೆ ಅನಿಸುತ್ತೆ ಇದನ್ನು NIAಗೆ ಕೊಡಬೇಕು ಮತ್ತು NIA ತನಿಖೆ ಮಾಡಬೇಕು. ರಾಜ್ಯ ಸರ್ಕಾರನ ಮುತುವರ್ಜಿ ವಹಿಸಿ ಇದನ್ನು NIAಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮಾರ್ಚ್ 31ರಂದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಾರೆ, ಆದರೆ ಪೊಲೀಸರಿಗೆ ಇದು ಗೊತ್ತಾಗ್ಲಿಲ್ವಾ ಅಂತ? ಪೊಲೀಸರು ಗೊತ್ತಾದರೂ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಯಾರ ಆಡಳಿತ ನಡೀತಿದೆ ಅಂತ ಗೊತ್ತಿಲ್ಲ, ಯಾರು ನಡೆಸ್ತಾ ಇದ್ದಾರೆ. ಕೇವಲ ಒನ್ ಸೈಡ್ ಆಡಳಿತ ನಡೆಸ್ತಾ ಇದ್ದಾರೆ. ನಮ್ಮ ನೋವನ್ನು, ನಾವು ಹೇಳಿದ ಮಾತನ್ನು, ಈಗ ಈ ಸುಹಾಸ್ ಅವರನ್ನೇ ಕರೆದು ನಿಮ್ಮ ಎಲ್ಲ ವೆಪನ್ಸನ್ನು ನೀವು ಕೊಡಿ ಸ್ಟೇಷನ್ಗೆ, ಯಾವುದು ವೆಪನ್ಸ್ ಇಟ್ಕೊಂಡು ಓಡಾಡಬಾರ್ದು ಅನ್ನುವಂಥ ಸೂಚನೆ ಕೊಡ್ತಾರೆ. ಆದರೆ ಅದನ್ನು ಅವರ ಇನ್ನೊಂದು ಪಾರ್ಟಿಗೆ ಮಾಡಲ್ಲ. ಅವರು ಇಷ್ಟು ಓಪನ್ ಆಗಿ ಬರ್ತಾರೆ, ನಡು ರಸ್ತೆಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಲಾಂಗ್ ಹಿಡ್ಕೊಂಡು ಬಂದರು, ಯಾಕೆ ಪೊಲೀಸ್ ಚೆಕ್ ಮಾಡಿಲ್ಲ? ಯಾಕೆ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ? ಅಷ್ಟು ಲಾಂಗ್ ಎಲ್ಲಿತ್ತು? ಯಾರು ತಂದರು? ನಡು ರಸ್ತೆಯಲ್ಲಿ ಕೊಲ್ತಾರೆ ಅಂದರೆ ನಮಗೊಂದು ಕಾನೂನು, ಅವರಿಗೊಂದು ಕಾನೂನು ಅನ್ನುವಂಥದ್ದು ಭಾಳ ಸ್ಪಷ್ಟ ಇದೆ. ನಾನು ಆಗ್ರಹ ಮಾಡೋದು ಪೊಲೀಸರಿಗೆ ಒಂದೇ, ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ. ಸರ್ಕಾರ ಯಾವುದು ಪರ್ಮನೆಂಟ್ ಅಲ್ಲ, ಆದರೆ ನೀವು ಪರ್ಮನೆಂಟು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರಾವಳಿಯಲ್ಲಿ, ಮಂಗಳೂರಲ್ಲಿ ಅಥವಾ ಈ ಭಾಗದಲ್ಲಿ ಶಾಂತಿ ನೆಲೆಸೋಕ್ಕೆ ನಿಮ್ಮ ಪಾತ್ರ ಬಹಳ ಪ್ರಮುಖ ಇದೆ. ಪಕ್ಷದಿಂದ, ರಾಜಕಾರಣದಿಂದ ಮೇಲೆದ್ದು, ಸರ್ಕಾರ ಯಾವುದು ಅನ್ನೋದರಿಂದ ಮೇಲೆದ್ದು ನೀವು ಕೆಲಸ ಮಾಡಿದರೆ ಮಾತ್ರ ಇದು ಸಾಧ್ಯ. ಇಲ್ಲಾಂದರೆ ನಮ್ಮ ಜೀವ ಯಾರಿಗೂ, ನಮಗೆ ಜೀವಕ್ಕೆ ಬೆಲೆ ಇರಲ್ಲ. ಪದೇ ಪದೇ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಪ್ರೀ ಪ್ಲ್ಯಾಂಡ್, ಅಂದರೆ ಒಂದು ತಿಂಗಳ ಮುಂಚೆನೇ ಪ್ರೀ ಪ್ಲ್ಯಾಂಡ್ ಮಾಡ್ಕೊಂಡು ಈ ರೀತಿ ಮರ್ಡರ್ ಮಾಡ್ತಾ ಇರುವಂಥದ್ದು. ಮರ್ಡರ್ ಮಾತ್ರ ಅಲ್ಲ, ಇದು ಅತ್ಯಂತ ಬರ್ಬರವಾದಂಥ ಮರ್ಡರ್. ಅಂದರೆ 3 ಗಾಡಿಗಳಲ್ಲಿ ಬರ್ತಾರೆ, ಕಾರಿನ ಬಾಗಿಲು ತೆಗೆಯೋದಂಗೆ ಮಾಡ್ತಾರೆ, ಬೇರೆಯವ್ರ ಕಾರಿಂದ ಇಳಿಯೋದಾಗೆ ಮಾಡ್ತಾರೆ. ಇವನನ್ನು ನಡು ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಈ ರೀತಿ ಹೊಡಿತಾರಂತಂದರೆ ಇದು ಬರ್ಬರವಾದಂಥ ಹತ್ಯೆ ಇದೆ. ಅಂದರೆ ಬೇರೆಯವರು ಹೆದರಿಕೆ ಮಾಡೋದಕ್ಕೂ ಇದನ್ನು ಮಾಡಿರ್ಬೋದು, ಅಥವಾ ಇಷ್ಟು ಕೆಟ್ಟ ಮೆಂಟಾಲಿಟಿ ಇದೆ, ಇಷ್ಟು ಅವರು ಕೆಳಗೆ ಇಳಿದಿದ್ದಾರೆ ಅನ್ನೋದನ್ನು ಇದು ತೋರಿಸುತ್ತೆ. ಬುರ್ಕಧಾರಿ ಮಹಿಳೆಯರು ಕೂಡ ಅವರನ್ನು ಹೋಗುವುದಕ್ಕೆ ಏನು ಎಲ್ಲವೂ ಪರಸ್ಪರ ಶಾಮೀಲಾಗಿದ್ದಾರೆ, ಟ್ರೈನ್ಡ್ ಆಗಿದ್ದಾರೆ. ಅದಕ್ಕೆ ನನಗೆ ಅನಿಸುತ್ತೆ ಇದಾಗಿದೆ. ಇದು ಸಂಸದೆ ಶೋಭಾ ಕರಂದ್ಲಾಜೆ ಅವರ ಮತ್ತು ಕ್ಯಾಮರಾ ಪರ್ಸನ್ ನಮ್ಮ ಜೊತೆ ಸಂಸದೆ ಶೋಭಾ ಕರಂದ್ಲಾಜೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್, ಜನನಿಬಿಡ ಪ್ರದೇಶದಲ್ಲಿ ಅಟ್ಟಾಡಿಸಿಕೊಂಡು ಹೋಗಿ ಕೊಲೆ ಮಾಡಿರುವಂಥದ್ದು ಏನು ಹೇಳ್ತೀವಿ? ನಡು ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಕೊಲೆ ಮಾಡಿರುವಂಥದ್ದು ನಿಜವಾಗ್ಲೂ ಇದನ್ನು ಬೇರೆ ಹುಡುಗರಿಗೆ ಭಯ ಹುಟ್ಟಿಸೋಕ್ಕೆ ಅವ್ರು ಮಾಡಿದ್ದಾರೆ ಅಂತ ಬಹಳ ಸ್ಪಷ್ಟ ಆಗಿದೆ. ಮತ್ತು ಅವರು ಕೊಂದಿರುವಂಥ ರೀತಿ ನೋಡಿದರೆ ಇದು ನಮ್ಮ ರಾಜ್ಯದಲ್ಲ ಮತ್ತು ನಮ್ಮ ದೇಶದಲ್ಲಿ ಟ್ರೈನಿಂಗ್ ಆದವರು ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡುತ್ತೆ. ಯಾಕೆಂದರೆ ಯಾರು ಸಿರಿಯಾದಲ್ಲಿ ಟ್ರೈನಿಂಗ್ ಆಗಿರ್ತಾರೆ, ಯಾರು ಪಾಕಿಸ್ತಾನದಲ್ಲಿ ಆಗಿರ್ತಾರೆ, ಯಾರು ತಾಲಿಬಾನ್ ಜೊತೆ ಟ್ರೈನಿಂಗ್ ತೊಗೊತಾರೆ, ಇಂಥವ್ರು ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಅದಕ್ಕಾಗಿ ಸಮಗ್ರವಾದಂಥ ತನಿಖೆ ಇದರ ಬಗ್ಗೆ ಆಗಬೇಕು. ನಾನು ಈಗಾಗಲೇ ಅಮಿತ್ ಶಾ ಅವರಿಗೆ ಮಾತಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಸುಹಾಸ್ ಶೆಟ್ಟಿ ಅವರ ಹತ್ಯೆಯ ಈ ಪ್ರಕರಣವನ್ನು NIAಗೆ ಕೊಡಬೇಕು. ನಮ್ಮ ಕರಾವಳಿಯಲ್ಲಿ ಪೂರ್ತಿ ಸಮಗ್ರವಾದಂಥ ಒಂದು ತನಿಖೆ ಆಗಬೇಕು. ನನಗೆ ಅನಿಸುತ್ತೆ ಇದೊಂದು ಕೇರಳದಿಂದ ಬಂದೇ ಇದರಲ್ಲಿ ಕೊಲ್ಲೋದಕ್ಕೆ ಶಾಮೀಲಾಗಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈ ರೀತಿಯ ಒಂದು ಕೊಲೆ ಮಾಡಬೇಕು, ಇಷ್ಟು ದೊಡ್ಡ ಲಾಂಗನ್ನು ಹಿಡ್ಕೊಂಡು ಬಂದು ಪೀಸ್ ಮಾಡಬೇಕು, ತಲೆಗೆ ಫಸ್ಟ್ ಹೊಡಿಬೇಕು ಅಂತಂದರೆ ಇದು ಕೇವಲ ಟ್ರೈನ್ಡ್ ವ್ಯಕ್ತಿಗಳು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕಾಗಿ ನನಗೆ ಅನಿಸುತ್ತೆ ಇದನ್ನು NIAಗೆ ಕೊಡಬೇಕು ಮತ್ತು NIA ತನಿಖೆ ಮಾಡಬೇಕು. ರಾಜ್ಯ ಸರ್ಕಾರನ ಮುತುವರ್ಜಿ ವಹಿಸಿ ಇದನ್ನು NIAಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮಾರ್ಚ್ 31ರಂದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಾರೆ, ಆದರೆ ಪೊಲೀಸರಿಗೆ ಇದು ಗೊತ್ತಾಗ್ಲಿಲ್ವಾ ಅಂತ? ಪೊಲೀಸರು ಗೊತ್ತಾದರೂ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಯಾರ ಆಡಳಿತ ನಡೀತಿದೆ ಅಂತ ಗೊತ್ತಿಲ್ಲ, ಯಾರು ನಡೆಸ್ತಾ ಇದ್ದಾರೆ. ಕೇವಲ ಒನ್ ಸೈಡ್ ಆಡಳಿತ ನಡೆಸ್ತಾ ಇದ್ದಾರೆ. ನಮ್ಮ ನೋವನ್ನು, ನಾವು ಹೇಳಿದ ಮಾತನ್ನು, ಈಗ ಈ ಸುಹಾಸ್ ಅವರನ್ನೇ ಕರೆದು ನಿಮ್ಮ ಎಲ್ಲ ವೆಪನ್ಸನ್ನು ನೀವು ಕೊಡಿ ಸ್ಟೇಷನ್ಗೆ, ಯಾವುದು ವೆಪನ್ಸ್ ಇಟ್ಕೊಂಡು ಓಡಾಡಬಾರ್ದು ಅನ್ನುವಂಥ ಸೂಚನೆ ಕೊಡ್ತಾರೆ. ಆದರೆ ಅದನ್ನು ಅವರ ಇನ್ನೊಂದು ಪಾರ್ಟಿಗೆ ಮಾಡಲ್ಲ.
ಅವರು ಇಷ್ಟು ಓಪನ್ ಆಗಿ ಬರ್ತಾರೆ, ನಡು ರಸ್ತೆಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಲಾಂಗ್ ಹಿಡ್ಕೊಂಡು ಬಂದರು, ಯಾಕೆ ಪೊಲೀಸ್ ಚೆಕ್ ಮಾಡಿಲ್ಲ, ಯಾಕೆ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ, ಅಷ್ಟು ಲಾಂಗ್ ಎಲ್ಲಿತ್ತು, ಯಾರು ತಂದರು, ನಡು ರಸ್ತೆಯಲ್ಲಿ ಕೊಲ್ತಾರೆ. ಅಂದರೆ ನಮಗೊಂದು ಕಾನೂನು ಅವ್ರಿಗೊಂದು ಕಾನೂನು ಅನ್ನುವಂಥದ್ದು ಭಾಳ ಸ್ಪಷ್ಟ ಇದೆ. ನಾನು ಆಗ್ರಹ ಮಾಡೋದು ಪೊಲೀಸರಿಗೆ ಒಂದೇ, ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ, ಸರ್ಕಾರ ಯಾವುದು ಪರ್ಮನೆಂಟ್ ಅಲ್ಲ, ಆದರೆ ನೀವು ಪರ್ಮನೆಂಟು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರಾವಳಿಯಲ್ಲಿ, ಮಂಗಳೂರಲ್ಲಿ ಅಥವಾ ಈ ಭಾಗದಲ್ಲಿ ಶಾಂತಿ ನೆಲೆಸೋಕ್ಕೆ ನಿಮ್ಮ ಪಾತ್ರ ಬಹಳ ಪ್ರಮುಖ ಇದೆ. ಪಕ್ಷದಿಂದ ರಾಜಕಾರಣದಿಂದ ಮೇಲೆದ್ದು ಸರ್ಕಾರ ಯಾವುದು ಅನ್ನೋದರಿಂದ ಮೇಲೆದ್ದು ನೀವು ಕೆಲಸ ಮಾಡಿದರೆ ಮಾತ್ರ ಇದು ಸಾಧ್ಯ. ಇಲ್ಲಾಂದರೆ ನಮ್ಮ ಜೀವ ಯಾರಿಗೂ ನಮಗೆ ಜೀವಕ್ಕೆ ಬೆಲೆ ಇರಲ್ಲ. ಪದೇ ಪದೇ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಪ್ರೀ ಪ್ಲ್ಯಾಂಡ್ ಅಂದರೆ ಒಂದು ತಿಂಗಳ ಮುಂಚೆನೇ ಪ್ರೀ ಪ್ಲ್ಯಾಂಡ್ ಮಾಡ್ಕೊಂಡು ಈ ರೀತಿ ಮರ್ಡರ್ ಮಾಡ್ತಾ ಇರುವಂಥದ್ದು. ಮರ್ಡರ್ ಮಾತ್ರ ಅಲ್ಲ, ಇದು ಅತ್ಯಂತ ಬರ್ಬರವಾದಂಥ ಮರ್ಡರ್. ಅಂದರೆ 3 ಗಾಡಿಗಳಲ್ಲಿ ಬರ್ತಾರೆ, ಕಾರಿನ ಬಾಗಿಲು ತೆಗೆಯೋದಂಗೆ ಮಾಡ್ತಾರೆ, ಬೇರೆಯವ್ರ ಕಾರಿಂದ ಇಳಿಯೋದಾಗೆ ಮಾಡ್ತಾರೆ, ಇವನನ್ನು ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಈ ರೀತಿ ಹೊಡಿತಾರಂತಂದರೆ ಇದು ಬರ್ಬರವಾದಂಥ ಹತ್ಯೆ ಇದೆ. ಅಂದರೆ ಬೇರೆಯವರು ಹೆದರಿಕೆ ಮಾಡೋದಕ್ಕೂ ಇದನ್ನು ಮಾಡಿರ್ಬೋದು, ಅಥವಾ ಇಷ್ಟು ಕೆಟ್ಟ ಮೆಂಟಾಲಿಟಿ ಇದೆ, ಇಷ್ಟು ಅವರು ಕೆಳಗೆ ಇಳಿದಿದ್ದಾರೆ ಅನ್ನೋದನ್ನು ಇದು ತೋರಿಸುತ್ತೆ. ಬುರ್ಕದಾರಿ ಮಹಿಳೆಯರು ಕೂಡ ಅವರನ್ನು ಹೋಗುವುದಕ್ಕೆ ಏನು ಎಲ್ಲವೂ ಪರಸ್ಪರ ಶಾಮೀಲಾಗಿದ್ದಾರೆ, ಟ್ರೈನ್ಡ್ ಆಗಿದ್ದಾರೆ. ಅದಕ್ಕೆ ನನಗೆ ಅನಿಸುತ್ತೆ ಇದಾಗಿದೆ. ಇದು ಸಂಸದೆ ಶೋಭಾ ಕರಂದ್ಲಾಜೆ ಅವರ ಮತ್ತು ಕ್ಯಾಮರಾ ಪರ್ಸನ್ ನಮ್ಮ ಜೊತೆ ಸಂಸದೆ ಶೋಭಾ ಕರಂದ್ಲಾಜೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್, ಜನನಿಬಿಡ ಪ್ರದೇಶದಲ್ಲಿ ಅಟ್ಟಾಡಿಸಿಕೊಂಡು ಹೋಗಿ ಕೊಲೆ ಮಾಡಿರುವಂಥದ್ದು ಏನು ಹೇಳ್ತೀವಿ? ನಡು ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಕೊಲೆ ಮಾಡಿರುವಂಥದ್ದು ನಿಜವಾಗ್ಲೂ ಇದನ್ನು ಬೇರೆ ಹುಡುಗರಿಗೆ ಭಯ ಹುಟ್ಟಿಸೋಕ್ಕೆ ಅವ್ರು ಮಾಡಿದ್ದಾರೆ ಅಂತ ಬಹಳ ಸ್ಪಷ್ಟ ಆಗಿದೆ. ಮತ್ತು ಅವರು ಕೊಂದಿರುವಂಥ ರೀತಿ ನೋಡಿದರೆ ಇದು ನಮ್ಮ ರಾಜ್ಯದಲ್ಲ ಮತ್ತು ನಮ್ಮ ದೇಶದಲ್ಲಿ ಟ್ರೈನಿಂಗ್ ಆದವರು ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡುತ್ತೆ. ಯಾಕೆಂದರೆ ಯಾರು ಸಿರಿಯಾದಲ್ಲಿ ಟ್ರೈನಿಂಗ್ ಆಗಿರ್ತಾರೆ, ಯಾರು ಪಾಕಿಸ್ತಾನದಲ್ಲಿ ಆಗಿರ್ತಾರೆ, ಯಾರು ತಾಲಿಬಾನ್ ಜೊತೆ ಟ್ರೈನಿಂಗ್ ತೊಗೊತಾರೆ, ಇಂಥವರು ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಅದಕ್ಕಾಗಿ ಸಮಗ್ರವಾದಂಥ ತನಿಖೆ ಇದರ ಬಗ್ಗೆ ಆಗಬೇಕು. ನಾನು ಈಗಾಗಲೇ ಅಮಿತ್ ಶಾ ಅವರಿಗೆ ಮಾತಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಸುಹಾಸ್ ಶೆಟ್ಟಿ ಅವರ ಹತ್ಯೆಯ ಈ ಪ್ರಕರಣವನ್ನು NIAಗೆ ಕೊಡಬೇಕು. ನಮ್ಮ ಕರಾವಳಿಯಲ್ಲಿ ಪೂರ್ತಿ ಸಮಗ್ರವಾದಂಥ ಒಂದು ತನಿಖೆ ಆಗಬೇಕು. ನನಗೆ ಅನಿಸುತ್ತೆ ಇದೊಂದು ಕೇರಳದಿಂದ ಬಂದೇ ಇದರಲ್ಲಿ ಕೊಲ್ಲೋದಕ್ಕೆ ಶಾಮೀಲಾಗಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈ ರೀತಿಯ ಒಂದು ಕೊಲೆ ಮಾಡಬೇಕು, ಇಷ್ಟು ದೊಡ್ಡ ಲಾಂಗನ್ನು ಹಿಡ್ಕೊಂಡು ಬಂದು ಪೀಸ್ ಮಾಡಬೇಕು, ತಲೆಗೆ ಫಸ್ಟ್ ಹೊಡಿಬೇಕು ಅಂತಂದರೆ ಇದು ಕೇವಲ ಟ್ರೈನ್ಡ್ ವ್ಯಕ್ತಿಗಳು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕಾಗಿ ನನಗೆ ಅನಿಸುತ್ತೆ ಇದನ್ನು NIAಗೆ ಕೊಡಬೇಕು ಮತ್ತು NIA ತನಿಖೆ ಮಾಡಬೇಕು. ರಾಜ್ಯ ಸರ್ಕಾರನ ಮುತುವರ್ಜಿ ವಹಿಸಿ ಇದನ್ನು NIAಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮಾರ್ಚ್ 31ರಂದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಾರೆ, ಆದರೆ ಪೊಲೀಸರಿಗೆ ಇದು ಗೊತ್ತಾಗಲಿಲ್ವ ಅಂತ? ಪೊಲೀಸರು ಗೊತ್ತಾದರೂ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಯಾರ ಆಡಳಿತ ನಡೀತಿದೆ ಅಂತ ಗೊತ್ತಿಲ್ಲ, ಯಾರು ನಡೆಸ್ತಾ ಇದ್ದಾರೆ, ಕೇವಲ ಒನ್ ಸೈಡ್ ಆಡಳಿತ ನಡೆಸ್ತಾ ಇದ್ದಾರೆ. ನಮ್ಮ ನೋವನ್ನು, ನಾವು ಹೇಳಿದ ಮಾತನ್ನು, ಈಗ ಶ್ರೀವಾಸ್ ಅವರನ್ನೇ ಕರೆದು ನಿಮ್ಮ ಎಲ್ಲ ವೆಪನ್ಸನ್ನು ನೀವು ಕೊಡಿ ಸ್ಟೇಷನ್ಗೆ, ಯಾವುದು ವೆಪನ್ಸ್ ಇಟ್ಕೊಂಡು ಓಡಾಡಬಾರ್ದು ಅನ್ನುವಂಥ ಸೂಚನೆ ಕೊಡ್ತಾರೆ. ಆದರೆ ಅದನ್ನು ಅವರ ಇನ್ನೊಂದು ಪಾರ್ಟಿಗೆ ಮಾಡಲ್ಲ. ಅವರು ಇಷ್ಟು ಓಪನ್ ಆಗಿ ಬರ್ತಾರೆ, ನಡು ರಸ್ತೆಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಲಾಂಗ್ ಹಿಡ್ಕೊಂಡು ಬಂದರು, ಯಾಕೆ ಪೊಲೀಸ್ ಚೆಕ್ ಮಾಡಿಲ್ಲ, ಯಾಕೆ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ, ಅಷ್ಟು ಲಾಂಗ್ ಎಲ್ಲಿತ್ತು, ಯಾರು ತಂದರು, ನಡು ರಸ್ತೆಯಲ್ಲಿ ಕೊಲ್ತಾರೆ. ಅಂದರೆ ನಮಗೊಂದು ಕಾನೂನು ಅವ್ರಿಗೊಂದು ಕಾನೂನು ಅನ್ನುವಂಥದ್ದು ಭಾಳ ಸ್ಪಷ್ಟ ಇದೆ. ನಾನು ಆಗ್ರಹ ಮಾಡೋದು ಪೊಲೀಸರಿಗೆ ಒಂದೇ, ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ, ಸರ್ಕಾರ ಯಾವುದು ಪರ್ಮನೆಂಟ್ ಅಲ್ಲ, ಆದರೆ ನೀವು ಪರ್ಮನೆಂಟು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರಾವಳಿಯಲ್ಲಿ, ಮಂಗಳೂರಲ್ಲಿ ಅಥವಾ ಈ ಭಾಗದಲ್ಲಿ ಶಾಂತಿ ನೆಲೆಸೋಕ್ಕೆ ನಿಮ್ಮ ಪಾತ್ರ ಬಹಳ ಪ್ರಮುಖ ಇದೆ. ಪಕ್ಷದಿಂದ ರಾಜಕಾರಣದಿಂದ ಮೇಲೆದ್ದು ಸರ್ಕಾರ ಯಾವುದು ಅನ್ನೋದರಿಂದ ಮೇಲೆದ್ದು ನೀವು ಕೆಲಸ ಮಾಡಿದರೆ ಮಾತ್ರ ಇದು ಸಾಧ್ಯ. ಇಲ್ಲಾಂದರೆ ನಮ್ಮ ಜೀವ ಯಾರಿಗೂ ನಮಗೆ ಜೀವಕ್ಕೆ ಬೆಲೆ ಇರಲ್ಲ. ಪದೇ ಪದೇ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಪ್ರೀ ಪ್ಲ್ಯಾಂಡ್ ಅಂದರೆ ಒಂದು ತಿಂಗಳ ಮುಂಚೆನೇ ಪ್ರೀ ಪ್ಲ್ಯಾಂಡ್ ಮಾಡ್ಕೊಂಡು ಈ ರೀತಿ ಮರ್ಡರ್ ಮಾಡ್ತಾ ಇರುವಂಥದ್ದು. ಮರ್ಡರ್ ಮಾತ್ರ ಅಲ್ಲ, ಇದು ಅತ್ಯಂತ ಬರ್ಬರವಾದಂಥ ಮರ್ಡರ್. ಅಂದರೆ 3 ಗಾಡಿಗಳಲ್ಲಿ ಬರ್ತಾರೆ, ಕಾರಿನ ಬಾಗಿಲು ತೆಗೆಯೋದಂಗೆ ಮಾಡ್ತಾರೆ, ಬೇರೆಯವ್ರ ಕಾರಿಂದ ಇಳಿಯೋದಾಗೆ ಮಾಡ್ತಾರೆ, ಇವನನ್ನು ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಈ ರೀತಿ ಹೊಡಿತಾರಂತಂದರೆ ಇದು ಬರ್ಬರವಾದಂಥ ಹತ್ಯೆ ಇದೆ. ಅಂದರೆ ಬೇರೆಯವರು ಹೆದರಿಕೆ ಮಾಡೋದಕ್ಕೂ ಇದನ್ನು ಮಾಡಿರ್ಬೋದು, ಅಥವಾ ಇಷ್ಟು ಕೆಟ್ಟ ಮೆಂಟಾಲಿಟಿ ಇದೆ, ಇಷ್ಟು ಅವರು ಕೆಳಗೆ ಇಳಿದಿದ್ದಾರೆ ಅನ್ನೋದನ್ನು ಇದು ತೋರಿಸುತ್ತೆ. ಬುರ್ಕದಾರಿ ಮಹಿಳೆಯರು ಕೂಡ ಅವರನ್ನು ಹೋಗುವುದಕ್ಕೆ ಏನು ಎಲ್ಲವೂ ಪರಸ್ಪರ ಶಾಮೀಲಾಗಿದ್ದಾರೆ, ಟ್ರೈನ್ಡ್ ಆಗಿದ್ದಾರೆ. ಅದಕ್ಕೆ ನನಗೆ ಅನಿಸುತ್ತೆ ಇದಾಗಿದೆ. ಇದು ಸಂಸದೆ ಶೋಭಾ ಕರಂದ್ಲಾಜೆ ಅವರ ಮತ್ತು ಕ್ಯಾಮರಾ ಪರ್ಸನ್